ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನನ್ನ ಹಳದಿ ಶಾಸ್ತ್ರದೊಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಹಳದಿ ಶಾಸ್ತ್ರ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಬಟ್ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇವರು ನಮ್ಮಮ್ಮ ಹೀಗೆ ಅಕ್ಕಿ ಇಟ್ಟು ಅರಿಶಿನ ಹಚ್ತಾರೆ. ಒಂದೊಂದು ಊರಿನ ಪದ್ಧತಿ ಒಂದೊಂದು ಥರ ಇರುತ್ತೆ ಅಲ್ವಾ? ಹಾಗೆ ನನ್ನ ಕುಟುಂಬದಲ್ಲಿ ನಮ್ಮ ಊರಲ್ಲೆಲ್ಲ ಈ ಥರ ಒಂದು ಪದ್ಧತಿನ ಮಾಡ್ತಾರೆ. ಕೆಲವೊಂದು ಕಡೆ ಹಸಿರು ಚಿಗುರು ಅಂತ ಹಚ್ತಾರೆ, ಕೆಲವೊಂದು ಕಡೆ ಹಳದಿ ಹಚ್ತಾರೆ ಹಾಗೆ. ಬಟ್ ಮದುವೆಯ ಪ್ರಾರಂಭದ ಒಂದು ಶಾಸ್ತ್ರ ಅಂದರೆ ಹಳದಿ ಶಾಸ್ತ್ರ ಅಂತಲೇ ಅನ್ಕೋಬೋದು. ಅದರಲ್ಲಿ ಆಗೋ ಒಂದು ಖುಷಿ ತುಂಬಾ ಇರುತ್ತೆ. ಅದು ಮದುಮಗಳಿಗೆ ಆಗಲಿ, ಮನೆ ಕುಟುಂಬದವರಿಗೆ ಆಗಲಿ, ಯಾರಿಗಾದರೂ ಅಷ್ಟೇ ತುಂಬ ಒಂದು ಖುಷಿಯಿಂದ ಶಾಸ್ತ್ರವನ್ನು ಮಾಡ್ತಾರೆ. ನಾವು ಅಷ್ಟೇ ತುಂಬ ಒಂದು ಖುಷಿ ಇರುತ್ತೆ ಅಲ್ವಾ? ನಿಮಗೆಲ್ಲ ಅದು ವಿಡಿಯೋ ನೋಡಿ ಹೆಂಗೆ ಅನಿಸುತ್ತೆ ಏನೋ ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್ ಮಾಡಿ. ಏನೂ ಆಗಿಲ್ಲ ಅಂದರೆ ಏನೂ ಸಹ ಮಾಡಬೇಡಿ, ಯಾಕಂದರೆ ನಿಮ್ಮ ಇಷ್ಟ ಹೇಗಿರುತ್ತೋ ಹಾಗೆ ಮಾಡಿ ಅಷ್ಟೇ. ಇವರು ನನ್ನ ಅತ್ತೆ ಅರಿಶಿನ ಹಚ್ತಾ ಇದ್ದಾರೆ. ಪಕ್ಕ ನನ್ನ ತಂಗಿ ಇದ್ದಾಳೆ, ಅದಕ್ಕೂ ಪಕ್ಕ ನಮ್ಮ ಅಕ್ಕನ ಮಗಳಿದ್ದಾರೆ ಚತುರ್ವಿ ಅಂತ. ಎಷ್ಟೋ ದಿನದ ಕನಸು ನನಸಾಗುವಾಗ ಆಗೋ ಖುಷಿನೇ ಬೇರೆ ಅಲ್ವಾ? ಹೆಣ್ಮಕ್ಳಿಗೆ ಮದುವೆಯ ಅನ್ನೋ ಒಂದು ಖುಷಿ ಎಷ್ಟಿರುತ್ತೋ, ತನ್ನ ತವರ ಮನೇನ ಬಿಟ್ಟು ಹೋಗ್ತೀನಿ ಅನ್ನೋ ನೋವು ಅಷ್ಟೇ ಇರುತ್ತೆ, ದುಃಖ ಅಷ್ಟೇ ಇರುತ್ತೆ. ಒಂದು ಕಡೆ ಖುಷಿ ಎಷ್ಟಿರುತ್ತೆ ಅಷ್ಟೇ ಒಂದು ಟೆನ್ಷನ್ ಇರುತ್ತೆ. ಅಯ್ಯೋ, ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಲ್ಲ, ಮುಂದೆ ನನ್ನ ಜೀವನ ಹೇಗಿರುತ್ತೆ, ಏನಿರುತ್ತೆ ಅಂತ ಅದನ್ನೂ ಯೋಚನೆ ಮಾಡ್ತಿರ್ತೀವಿ ಕೂತಲ್ಲೇ. ಎಲ್ಲರೂ ಹೇಗೆ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಾನಂತೂ ಯೋಚನೆ ಮಾಡ್ತಿದ್ದೆ. ಒಂದು ಕಡೆ ಖುಷಿ ಇರ್ತಿತ್ತು, ಇನ್ನೊಂದು ಕಡೆ ನಾನು ನನ್ನ ಕುಟುಂಬನ ಬಿಟ್ಟು ಹೋಗ್ತೀನಲ್ಲ, ಮುಂದೆ ನನ್ನ ಜೀವನ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ನಮ್ಮ ಜೀವನ ನಿರ್ಣಯ ಆಗೋದೇ ನಮ್ಮ ಮದುವೆ ಆದ ನಂತರ ಅಲ್ವಾ? ಎಷ್ಟೋ ಹೆಣ್ಮಕ್ಳ ಜೀವನ ನಿರ್ಣಯ ಆಗೋದೇ ಮದುವೆ ಆದಮೇಲೆ. ಅದು ಹೇಗಿರುತ್ತೆ ಅಂತ ಹೇಳಿ ಮೊದಲೇ ಏನೂ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನಷ್ಟು ಒಂದು ಜೀವನದಲ್ಲಿ ಅನುಭವ ಪಟ್ಟಿದ್ದೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಇವರು ನನ್ನ ಚಿಕ್ಕಮ್ಮ ಅಂದರೆ ನಮ್ಮ ಕುಟುಂಬದವರೇ. ನಮ್ಮದು ಜಾಯಿಂಟ್ ಫ್ಯಾಮಿಲಿ. ನಮ್ಮ ಮನೇಲಿ ಟೋಟಲಿ 12 ಜನ ಇರೋದು. ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ಅವ್ರ ಮಕ್ಕಳು, ನಾವೆಲ್ಲ ಸೇರಿ. ಅದ್ರದ್ದು ಇನ್ನೂ ಸೆಕೆಂಡ್ ವೀಡಿಯೋನ ನಾನು ಮತ್ತೊಂದು ಸರಿ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಟೈಮ್ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಷ್ಟ ಆದರೆ ಅದೇ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹೆಣ್ಣಿನ ಜೀವನ ಅನ್ನೋದು ಅಷ್ಟು ಸುಲಭವಾಗಿರಲ್ಲ. ಅದೇ ಹೇಳ್ದಾಗೆ ಅದು ಹೇಗಿರುತ್ತೆ ಅಂತ ಮೋಸ್ಟ್ಲಿ ಬ್ರಾಹ್ಮಣಿಗೊಂದೇ ಗೊತ್ತಿರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ಯಾರೂ ಊಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅದು ಯಾವ ರೀತಿ ಆದರೂ ಇರ್ಬೋದು ಅಷ್ಟೇ ಅಲ್ವಾ? ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಗೊತ್ತಿಲ್ಲ. ಏನಾದರೂ ಹಂಚ್ಕೋಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ಶಾಸ್ತ್ರ ಹೇಗೆ ನಡೆಯುತ್ತೆ ಅನ್ನೋದಕ್ಕಿಂತಲೂ ನಾವು ಅದರಲ್ಲಿ ಎಷ್ಟು ಖುಷಿಯಾಗಿದ್ವಿ ಅನ್ನೋದೇ ಮುಖ್ಯ ಅಲ್ವಾ? ಬಾಯ್ ಬಾಯ್.